ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಸುವರ್ಣಭೂಮಿ ಫಾರ್ಮ್ ಮಳವಳ್ಳಿ. ಇದು ಒಂದು 5.5 ಎಕರೆ ಫುಲ್ ಹಣ್ಣಿನ ತೋಟ. ಇದು ಫುಲ್ಲು ಎಲ್ಲ ಮ್ಯಾಂಗೋ, ಬಟರ್ ಫ್ರೂಟು ಇದೆ, ಜಾಕ್ ಫ್ರೂಟ್ ಇದೆ, ಎಲ್ಲ ವೆರೈಟಿ ಒಂದು 400 ವೆರೈಟಿ ಫ್ರೂಟ್ ಫಾರ್ಮ್ ಅದು. ಇದನ್ನು ಏನು ಮಾಡಿದ್ದೀನಿ ಅಂದರೆ ಫುಲ್ಲು ಬಟರ್ ಫ್ರೂಟು, ಅಡಿಕೆ, ಕಾಫಿ ಹಾಕಿದ್ದೀನಿ ಇದರಲ್ಲಿ. ನೋಡಿ ಇದು ಎಲ್ಲ ಬಟರ್ ಫ್ರೂಟ್ ನೋಡಿ, ಇದು ಫುಲ್ ಇದರಲ್ಲಿ ಏನು ಬೇರೆ ಏನಿಲ್ಲ, ಹಣ್ಣಿನ ಗಿಡ ಯಾವುದಿಲ್ಲ, ಫುಲ್ ಇದು ಕಮರ್ಷಿಯಲ್ ಆಗಿ ಮಾಡಿದ್ದೀನಿ. ಬಟರ್ ಫ್ರೂಟ್ ಇದು ಯಾವ ವೆರೈಟಿ ಹಾಕಿದ್ರೆ ಇದರಲ್ಲಿ ಒಂದು 10-15 ವೆರೈಟಿ ಇದೆ ನನ್ನ ಹತ್ರ. ಹಾಂ, ಇದು ನೋಡಿ ಗ್ರಾಫ್ಟೆಡ್ ಪೆಪ್ಪರ್. ಇದರ ಏನಾದ್ರು ಬಿಲ್ಲಲ್ಲಿ ಪೆಪ್ಪರ್ ಇದರ ಗ್ರಾಫ್ಟೆಡ್ ಇದೆ. ಇದನ್ನೇನು ಮಾಡ್ತೀನಿ, ಅದಕ್ಕೆ ಹಬ್ಬಿಸ್ತೀನಿ. ಅದು 4 ಅಡಿ 5 ಅಡಿ ಮೇಲೆ ಹೈಟ್ ಆಗಲ್ಲ. ಈಗ ಬಟರ್ ಫ್ರೂಟ್ ಗಿಡ ಆಯಿತು, ಗ್ರಾಫ್ಟೆಡ್ ಪೆಪ್ಪರ್ ಹಬ್ಬಿಸ್ದಂಗೆ ಆಯಿತು. ಇಲ್ಲಿ ನೋಡಿ ಇದು ಅಡಿಕೆ ಬಂತು ಮಧ್ಯದಲ್ಲಿ, ಅದ್ರ ಮಧ್ಯದಲ್ಲಿ ಕಾಫಿ ಬಂತು. ಈ ಸೈಡಲ್ಲಿ ಸಿಲ್ವರ್ ಇರೋದ್ರಿಂದ ಸುತ್ತ ನಾನು ಅದಕ್ಕೆ ಈಗ ಪೆಪ್ಪರ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಈಗ ಈ 2.5 ಎಕರೆನ ಕನ್ವರ್ಟ್ ಆಗಿ 10 ಎಕರ್ಸ್ ಇದ್ದಂಗೆ. ಕಾಫಿ ಬಂತು, ಅಡಿಕೆ ಬಂತು, ಪೆಪ್ಪರ್ ಬಂತು, ಬಟರ್ ಫ್ರೂಟ್ ಬಂತು, ಸಿಲ್ವರ್ ಇದೆ. ಈ ಮಲ್ಟಿಪಲ್ ಆಗಿದೆ. ನೀವು ಒಂದೇ ಗಿಡನ ಹಾಕೊಂಡು ಹೋದರೆ ಈ ಸತಿ ರೇಟ್ ಇಲ್ಲ ಅಂದಾಗ ಇದರಲ್ಲಿ ತೊಗೋಬೋದು, ಇದರಲ್ಲಿ ರೇಟ್ ಇಲ್ಲ ಅಂದರೆ ಇದರಲ್ಲಾರು ಆಗುತ್ತೆ. ಈಗ ನೋಡಿ ಕಾಫಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚಂದ್ರಗಿರಿ ಇದು 1 ವರ್ಷದ ಗಿಡ ಇದು. ಓಕೆ, ಇನ್ನು ಮುಂದಿನ ವರ್ಷಕ್ಕೆ ನೀವು ನೋಡಿದ್ರೆ ಫುಲ್ ಇಡೀ ತೋಟನೇ ಕಾಫಿ ತೋಟ ಆದಂಗೆ ಆಗಿರುತ್ತೆ. ಯಾಕೆ ಈ ಥರ ಒಂದು ಟ್ರೈ ಮಾಡಬಾರ್ದು ಅಂತೇಳಿ, ಫಾರ್ಮರ್ಸ್ ಒಂದನ್ನೇ ಅಗ್ರಿಕಲ್ಚರ್ನ ಮಾಡಬಾರ್ದು, ಮಲ್ಟಿಪಲ್ ಮಾಡಿದ್ರೆ ನಮಗೆ ಲಾಭ ಇದೆ ಅಂತ ನನಗನ್ಸುತ್ತೆ. ಆಮೇಲೆ ನೋಡಿ ಇದು ಬಟರ್ ಫ್ರೂಟ್ ಎಲ್ಲ ಗಿಡದಲ್ಲೂ ಅಷ್ಟೇ. ನಾನು ಹೇಳಿದ್ನಲ್ಲ ಈ ಸತಿ ಸಾಯಿನ್ಗಳೇ ಕೊಟ್ಟಿರೋದೆ ಒಂದು 6 ಲಕ್ಷ ರೂಪಾಯಿಗಳಿಗೆ ಸಾಯಿನೇ ಕೊಟ್ಟಿದ್ದೀನಿ. ಆಯಿತಾ, ಎಲ್ಲ ಗಿಡದಲ್ಲೂ ಮತ್ತೆ ಒಂದು ಅಷ್ಟೇ ಕಾಯಿ ಚೆನ್ನಾಗಿ ಬಿಟ್ಟಿದೆ. ಇದು ಸಾಮಾನ್ಯ ಅದಕ್ಕೆ ಕಾಫಿನೂ ನೋಡಿ ಎಲ್ಲೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಕಾಫಿನೂ. ಈಗ ಇನ್ನೇನು ಮಾಡ್ತೀನಿ, ಇದ್ರ ಮಧ್ಯದಲ್ಲಿ ಮತ್ತೆ ಕಾಫಿ ಹಾಕ್ತಾಯಿದ್ದೀನಿ ಈ ಮಳೆಗಾಲಕ್ಕೆ. ಎಲ್ಲ ಗಿಡ ನೋಡಿ ಸರ್, ಎಲ್ಲ ಹೆಲ್ದಿ ಆಗಿದೆ, ಎಲ್ಲ ಸೀಡ್ಲಿಂಗ್ ಗಿಡ, ಬೀಜದ ಗಿಡ ಇದೆ, ಗ್ರಾಫ್ಟೆಡ್ ಅಲ್ಲ ಇದೆ. ಬಟರ್ ಫ್ರೂಟು ಬಟರ್ ಫ್ರೂಟು ನನ್ನೊಂದ್ಸತ ಬಯಲ್ಸೀಮೆಯಲ್ಲಿ ಗ್ರಾಫ್ಟೆಡ್ಗಿಂತ ಬೀಜದ ಗಿಡ ಹಾಕಿದ್ರೆ ತುಂಬ ಬೆಟರು. ಇದು ಸ್ವಲ್ಪ ಗೊಣ್ಣೆ ಹುಳದ ಸಮಸ್ಯೆ ಆಗಿ ಇದಾಗಿದೆ. ಒಂಚೂರು ಕಟ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಮತ್ತೆ ಮೆಡಿಸಿನ್ ಹಾಕಿದ್ರೆ ಮತ್ತೆ ಚಿಗುರುತ್ತೆ, ಇದು ಮತ್ತೆ ಬರುತ್ತೆ, ಏನು ತೊಂದರೆ ಇಲ್ಲ. ಎಲ್ಲದರಲ್ಲೂ ಈಲ್ಡಿಂಗ್ ಇದೆ. ಹೋದ್ಸತಿ ಇದಕ್ಕಿಂತ ಜಾಸ್ತಿ ಈಲ್ಡಿತ್ತು, ಈ ಸತಿ ತುಂಬ ಅದೇ ಹೇಳಿದ್ನಲ್ಲ ಪ್ರೂನಿಂಗ್ ಮಾಡಿದ್ದೀವಿ ಅಂತೇಳಿ ಸಾಯಿನ್ ಕೊಟ್ಟಿದ್ದೀವಿ, ಹಂಗಾಗಿ ಸ್ವಲ್ಪ ಈಲ್ಡ್ ಕಡಿಮೆ ಆಗಿದೆ. ಅಂದರೆ ಈ ಸೀಸನಲ್ಲಿ ನೀವು ಎಷ್ಟು ಮಾರ್ತೀರಾ ನೀವು ಬಟರ್ ಫ್ರೂಟ್ನ? ಹೋದ್ಸತಿ ಒಂದು 2-2.25 ಟನ್ ಏನೋ ಬಂದಿತ್ತು ಸರ್. ಈ ಸತಿ ಸೇಮ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆನೂ ಆಗ್ಬೋದು, ಯಾಕಂದರೆ ಈ ಸತಿ ಸಾಯಿನ್ ಮಾರಿದ್ದೀನಿ, ಹೂ ಬರೋಂಥ ಸಾಯಿನ್ಗಳೇ ಮಾರ್ಬಿಟ್ಟಿದ್ದೀವಲ್ಲ. ಆ ಸಾಯಿನಲ್ಲೇ ಒಂದು 6 ಲಕ್ಷ ರೂಪಾಯಿ ನನಗೆ ದುಡ್ಡು ಬಂದಿದೆ. ಓಕೆ, ಸಾಯಿನ್ಗಳಲ್ಲೇ ಒಂದು 6 ಲಕ್ಷ ದುಡ್ಡು ಬಂದಿದೆ. ಈ ಬಟರ್ ಫ್ರೂಟ್ ಎಲ್ಲ ಎಲ್ಲಿ ಮಾಡ್ತಾ ಇದ್ದೀರಾ ಸರ್? ಎಲ್ಲಿ ಮಾಡ್ತೀವಿ? ನಾನೇನು ಮಾಡ್ತಿದ್ದೀನಿ, ಇದು ಜಾಸ್ತಿ ಬರೋದ್ರಿಂದ ದಪ್ಪ ಸೈಜಿನ ಕಟ್ ಮಾಡ್ಕೊಂಡು ಹೋಗಿ ನಾನೇ ಫ್ರೂಟ್ ಅಂಗಡಿಗಳಿಗೆ ನಾನು ಇಲ್ಲಿ ಕಾರಲ್ಲಿ ಬರ್ತೀನಲ್ಲ, ನಾನೇ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಓಕೆ, ಯಾರು ಬಲ್ಕಾಗಿ ಕೊಡ್ತಾ ಇಲ್ಲ. ಬಲ್ಕಾಗಿ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡಿಮೆ ರೇಟಲ್ಲಿ ಕೇಳ್ತಾರೆ. ನಾನು ಅದಕ್ಕೆ ನಾನೇ ತೊಗೊಂಡೋಗಿ ವಾರಕ್ಕೆ ಬಂದಾಗ ಒಂದು 100 kg 200 kg ತೊಗೊಂಡೋಗಿ ಒಂದು 3 ತಿಂಗಳು ಕಂಟಿನ್ಯೂಸ್ ಬಿಡುತ್ತೆ. 3 ವರ್ಷದ ಇದು? ಇದು ಅಡಿಕೆ 2 ವರ್ಷದ. 2 ವರ್ಷದ? 2 ವರ್ಷನೂ ಆಗಿಲ್ಲ. ಇನ್ನು ಈ ಅಡಿಕೆ ಎದ್ದು ಬಿಡುತ್ತೆ. ಹೌದು. ಬಟರ್ ಫ್ರೂಟಲ್ಲಿ ರೇಟ್ ಈಗ ಯಾಕಂದರೆ ತುಂಬ ಜನ ಬಟರ್ ಫ್ರೂಟ್ ಹಾಕ್ತಾರೆ. ನೆಕ್ಸ್ಟ್ ಬಟರ್ ಫ್ರೂಟಲ್ಲಿ ರೇಟ್ ಕಡಿಮೆ ಆದರೂ ಆಗ್ಬೋದು. ಆವಾಗ ಅಡಿಕೆ ಸಪೋರ್ಟ್ ಮಾಡುತ್ತೆ. ಕಾಫಿ ಇದೆ, ಕಾಫಿ ಬರ್ತಾ ಇದೆ. ಓಕೆ, ಹಂಗಾಗಿ ಯಾವ್ದಾರು ಒಂದು ಸಪೋರ್ಟ್ ಮಾಡುತ್ತೆ ಅಂತೇಳಿ. ಈ ಪೆಪ್ಪರು ನಿಮ್ಗೆ ತೋರಿಸುತ್ತೆ ಎಲ್ಲ. ಇದು ಗ್ರಾಫ್ಟೆಡ್ ಪೇಪರ್ ಹಾಕಿದ್ದೀನಿ. ಇದು ತುಂಬ ಎತ್ತರ ಹೋಗಲ್ವಾ? ಅದು ಇಲ್ಲ, ಗ್ರಾಫ್ಟೆಡ್ ಪೇಪರ್ ಒಂದು 4 ಫೀಟ್ ಮೇಲೆ ಹೋಗಲ್ಲ, ಅದ್ರ ಮೇಲೆ ಹೋಗಲ್ಲ. ನೋಡಿ ಇದನ್ನೆಲ್ಲ ಕಾಯಿ ನೋಡಿ, ಹೌದು, ತಿಂಗಳು ಬಿಟ್ಟು ಬಂದರೆ ಆ ತೋಟದ್ದು ಲಕ್ಷಣ ನಿಮಗೆ ಗೊತ್ತಾಗುತ್ತೆ. ಈಗ ನಮ್ಮದು ಕೆಲವು ಗಿಡಗಳು ಏನಾಗುತ್ತೆ ಅಂದರೆ ಒಂದು 40-50 ಗಿಡ ಅನ್ಸೀಸನಲ್ಲಿ ಬಿಡೋದಿದೆ. ಈಗ ಒಂದು 600-700 kg ಕಟ್ ಮಾಡಿಕೊಟ್ಟಿದ್ದೀವಿ. ಇದು ಸೀಸನ್ ಈಗ ಸ್ಟಾರ್ಟು. ಅನ್ಸೀಸನಲ್ಲಿ ಬಿಡೋದ್ರೆ ಅವಾಗ 180 ರೂಪಾಯಿ 200 ರೂಪಾಯಿ ಸಿಗುತ್ತೆ. ಓಕೆ, ಈಗ ಸೀಸನಲ್ಲಿ ಏನಾಗುತ್ತೆ 150 ರೂಪಾಯಿ 120 100 ರೂಪಾಯಿ, ಜಾಸ್ತಿ ಮಳೆ ಆದಾಗ 100 ರೂಪಾಯಿ ಆಗಿಬಿಡುತ್ತೆ. ಓಕೆ, ಈಗ ನೀವು ಈ ತೋಟಕ್ಕೆ ಗಿಡಗಳಿಗೆ ತೋಟ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ ಸರ್? ಎಲ್ಲ ಇದು ನ್ಯಾಚುರಲ್ ಫಾರ್ಮಿಂಗು, ಯಾವುದು ನಾವೇನೋ ಗೊಬ್ಬರ ಕೊಡೋದು ಏನೂ ಮಾಡ್ತಿಲ್ಲ. ಕಾಫಿ ಮಾತ್ರ ಏನು ಮಾಡ್ತಾಯಿದ್ದೀವಿ ಅಂದರೆ ಫಸ್ಟಿಗೆ 1 ವರ್ಷ 2 ವರ್ಷಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತಾಯಿದ್ದೀವಿ. ಯಾವ ಗೊಬ್ಬರ? ಅದೇ ಇದನ್ನು
ತಿಪ್ಪೆ ಗೊಬ್ಬರ ಕೊಡ್ತಾ ಇದ್ದೀವಿ. ಸ್ವಲ್ಪ ಕೊಟ್ಟಿದ್ದೀವಿ ಅಷ್ಟೇ. ಈಗ ಫಸ್ಟ್ ಡೆವಲಪ್ಮೆಂಟ್ ಆಗಬೇಕಲ್ಲ, ಹಂಗಾಗಿ. ಆಮೇಲೆ ಈ ನೇಚರಿಗೆ ಈಗ ನಮ್ಮ ವೆದರಿಗೆ ಅಡ್ಜಸ್ಟ್ ಆಗಬೇಕಲ್ಲ, ಈ ಮಲೆನಾಡು ಇದು ಬೆಳೆ ಆಗಿರೋದ್ರಿಂದ ನಮ್ಮ ವೆದರಿಗೆ ಅಡ್ಜಸ್ಟ್ ಆಗಬೇಕಲ್ಲ, ಹಂಗಾಗಿ ಈಗ 1 ವರ್ಷ ಮಾತ್ರ 2 ವರ್ಷ ಮಾತ್ರ ಕೊಡ್ತೀವಿ, ಆಮೇಲೆ ಅದಕ್ಕೂ ನಿಲ್ಲಿಸ್ತೀವಿ. ಇದಕ್ಕೂ ಅಷ್ಟೇ, ಯಾವುದೇ ಅಡಿಕೆ ಗಿಡಕ್ಕೆ ಯಾವುದೂ ಗೊಬ್ಬರ ಕೊಡ್ತಾಯಿಲ್ಲ ನಾವು. ಯಾವುದಕ್ಕೂ ಎಲ್ಲ ಇಲ್ಲಿ ಫುಲ್ ಎಲ್ಲ ಮಲ್ಚಿಂಗ್ ಮಾಡ್ತಾಯಿದ್ದೀವಲ್ಲ, ಈಗೆಲ್ಲ ಏನು ಕಳೆ ಬರುತ್ತೆ ಸ್ಟಬಲ್ ಮೂವರಲ್ಲಿ ಮಲ್ಚಿಂಗ್ ಮಾಡ್ತಾಯಿದ್ವಿ. ಮಲ್ಚಿಂಗ್ ಮಾಡೋದ್ರಿಂದ ಅದೇ ಗೊಬ್ಬರ ಆಗುತ್ತೆ. ವರ್ಷಕ್ಕೆ 6 ರಿಂದ 7 ಸತಿ ಮಲ್ಚಿಂಗ್ ಮಾಡ್ತಾಯಿದ್ದೀವಿ. ಹಾಗಾಗಿ ಗೊಬ್ಬರ ಕೊಡೋ ಅಂಥದ್ದು ಅವಶ್ಯಕತೆಯೇ ಇರಲ್ಲ. ಎಷ್ಟು 8 ಅಡಿಗೆ ಕೊಟ್ಟಿದ್ದೀರಾ ಅಂತರ? ಹೌದೌದು, 8 ಅಡಿ ಕೊಟ್ಟಿದ್ದೀವಿ. ಅವ್ರಿಗೆ ಸುಮಾರು ಇದೊಂಥರ ಅದ್ಭುತವಾಗಿ ಬಂದಿದೆ. ಬರೀ ಇದು 5 ವರ್ಷ ತೋಟ ಸರ್. ಹಾಂ ಸರ್, 5 ಇಯರ್ಸ್ ಇತ್ತು ಅದು ಮಾಡಿ. 7 ಇಯರ್ಸ್ ಆಯಿತು ಇದು ಮಾಡಿಸಿ. ನಾನು ಇದನ್ನು ಆ್ಯಕ್ಚುಲಿ ಪಾಲಿ ಹೌಸ್ ಮಾಡೋಣ ಅಂತ ಬಿಟ್ಕೊಂಡಿದ್ದೀವಿ. ಆಮೇಲೆ ಪಾಲಿ ಹೌಸ್ ಮಾಡೋಕ್ಕಾಗಲಿಲ್ಲ, ಬಟರ್ ಫ್ರೂಟ್ ಆಗ್ತು. ಇದು ಎಷ್ಟು ಎಕರೆ ಇದೆ? 3 ಎಕರೆ. 2.5 ಎಕರೆ. 2.5 ಎಕರೆಯಲ್ಲಿ ಎಷ್ಟು ಅಡಿಕೆ? ಅಡಿಕೆ ಒಂದು 600-700 ಅಡಿಕೆನೇ ಇದೆ. ಆಮೇಲೆ ಕಾಫಿ ಒಂದು 900 ಏನೋ ಕಾಫಿ ಹಾಕಿದ್ದೀವಿ. ಓಕೆ. ಆಮೇಲೆ ಬಟರ್ ಫ್ರೂಟ್ ಗಿಡ ಒಂದು 400 ಇದೆ. 400 ಬಟರ್ ಫ್ರೂಟ್ ಗಿಡ ಇದೆ. ಟೋಟಲ್ ನಮ್ಮ ಹತ್ರ ಒಂದು 550 ಬಟರ್ ಫ್ರೂಟ್ ಗಿಡ ಇದೆ. ಹಾಂ ಸರ್. ಇದು ನೋಡಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಗ್ರಾಫ್ಟಿಂಗ್ ಗಿಡ. ಇದು ಒಂದೇ ಟೈಮಲ್ಲಿ ಹಾಕಿರೋದು. ಇದು ಫಸ್ಟ್ ಆಗ್ತು ಗ್ರಾಫ್ಟಿಂಗ್ ನಮಗೆ ಸಕ್ಸಸ್ ಆಗಲಿಲ್ಲ, ಎಲ್ಲ ಫೇಲ್ಯೂರ್ ಆಗಿಬಿಡ್ತು. ಹೆಚ್ಚು ಕಡಿಮೆ ಒಂದೊಂದೂವರೆ ಸಾವಿರ ಮಾವಿನ ಗಿಡ ಎಲ್ಲ ಇತ್ತಲ್ಲ, ಎಲ್ಲ ಗ್ರಾಫ್ಟಿಂಗು. ಇದನ್ನು ಅವಕಾಡೋನೇ ಹಾಕಿದ್ದು ಗ್ರಾಫ್ಟಿಂಗು. ಇದು ಅವಾಗಲೇ ಹಾಕಿದ್ದು. ಇದಕ್ಕೆ ಜಾಸ್ತಿ 5 ವರ್ಷ ಆಗಿದೆ, ಇದು ಡೆವಲಪೇ ಆಗಿಲ್ಲ. ಇದೆಲ್ಲ 5 ವರ್ಷಕ್ಕೆ ನೋಡಿ ಎಷ್ಟು ಡೆವಲಪ್ ಆಗಿದೆ ಬೀಜದ ಗಿಡ. ಇದು ಈಗ ಫಸ್ಟ್ ಈಲ್ಡ್ ಇದು ಗ್ರಾಫ್ಟೆಡಲ್ಲಿ. ಓಕೆ. ಅಯ್ಯೋ, ಗ್ರಾಫ್ಟೆಡಲ್ಲಿ ಈಗ ಈಲ್ಡ್ ಬರ್ತಾ ಇದೆಯಾ? ಆದರೆ ಅದು ಎಲ್ಲ ಆಕಾಶ ಮುಟ್ಬಿಟ್ಟಿದೆ. ಆಕಾಶ ಮುಟ್ಟಿ ಆಲ್ರೆಡಿ ಈಲ್ಡ್ ಕೊಡ್ತಾ ಇದೆ. ಈ 4 ಗಿಡ ಉಳಿದಿದೆ. 4 ಗಿಡನೂ ಹಿಂಗೆ ಇದೆ. ಅಲ್ಲ ಸರ್, ಈಗ ನಾವು ಗ್ರಾಫ್ಟಿಂಗ್ ಹಾಕೋದು ಯಾಕೆ ಹೇಳಿ? ನನ್ನಂದಾಜು ಬಯಲ್ಸೀಮೆಯಲ್ಲಿ ಗ್ರಾಫ್ಟೆಡ್ ಅವಶ್ಯಕತೆ ಇಲ್ಲ ಅಂತೇಳಿ. ಅಲ್ಲ, ಗ್ರಾಫ್ಟಿಂಗ್ ಹಾಕೋದು ಯಾಕೆ ಅಂದ್ರೆ 2 ವರ್ಷಕ್ಕೆ ಬೇಗ ಜಲ್ದಿ ಬಿಡುತ್ತೆ, ಈಲ್ಡ್ ಕೊಡುತ್ತೆ ಅಂತ. ಇದು ಈಗ ಸ್ಟಾರ್ಟ್ ಆಗಿದೆ. ಹೌದಾ? ಎಲ್ಲ ವಿಡಿಯೋಗಳು, ಹಳೆ ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇದೆ. ಎಲ್ಲ ಪ್ಲಾಂಟಿಂಗ್ ಒಟ್ಟಿಗೆ ಮಾಡಿರೋದು. ಓಕೆ. ಅದಾದ್ಮೇಲೆ ಸೀಡ್ಲಿಂಗ್ ಮಾಡಿದ್ದು. ಇದು ಫೇಲ್ ಆದ್ಮೇಲೆ ಸೀಡ್ಲಿಂಗ್ ಮಾಡಿದ್ದು. ಅಂದ್ರೆ ಬೀಜದ ಗಿಡ ಬೆಸ್ಟ್ ಅಂತೀರಾ? ಬೀಜದ ಗಿಡ ಬೆಸ್ಟ್. ಇವೆಲ್ಲ ಬೀಜದ ಗಿಡ. ಎಲ್ಲ ಬೀಜದ ಗಿಡ. ಅದೆಲ್ಲ ಟಾಪ್ ಮ್ಯಾನೇಜ್ಮೆಂಟ್ ಮಾಡಿದೀವಿ. ಟಾಪ್ ಮ್ಯಾನೇಜ್ಮೆಂಟ್ ಮಾಡಿ ಹೈಟ್ ನೋಡಿ ಎಲ್ಲ ಮೇಲ್ಗಡೆ ಕರೆದಿದ್ದೀವಿ. ಹೌದು, ಟಾಪ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಹೈಟ್ ಹೋಗ್ಬಿಡುತ್ತೆ. ನೋಡಿ, ಎಲ್ಲದನ್ನು ಟಾಪ್ ಮ್ಯಾನೇಜ್ಮೆಂಟ್ ಮಾಡಿ. ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಹೌದು, ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅಂದ್ರೆ ನೀವು ಅಲ್ಲಿ ಟಾಪ್ ವರ್ಕ್ ಮಾಡಿರೋದು ಅದು ಒಂದು ಸ್ವಲ್ಪ ತುಂಬ ಎತ್ತರಕ್ಕೆ ಹೋದ್ಮೇಲೆ ಮಾಡಿದ್ದೀರಾ? ಹೌದು ಸರ್. ಇದು ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಅಷ್ಟೇ ಉದ್ದ ಹೋಗ್ಬಿಡ್ತದೆ. ಇದು ವರ್ಷ ಕಟ್ ಮಾಡ್ತಾ ಇರ್ತೀರಾ ಮೇಲ್ಗಡೆ? ಇರಬೇಕು, ಅವಾಗ ಈ ಬುಡ ದಪ್ಪ ಆಗುತ್ತೆ. ಈ ಬುಡ ಇದೆಯಲ್ಲ, ಅದನ್ನ ಟಾಪ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಈ ಬುಡ ದಪ್ಪ ಆಗೋದು. ಓಕೆ. ಈಗೆಲ್ಲ ಸಣ್ಣ ಉಳಿಸಿದೆಯಲ್ಲ ಸರ್, ಒಂದು ತಿಂಗಳು ಬಿಟ್ಟು ಬನ್ನಿ, ಬರೀ ಬಟರ್ ಫ್ರೂಟೇ ಕಾಣುತ್ತೆ ನಿಮಗೆ. ಬಟರ್ ಫ್ರೂಟಿಂದ ಆದಾಯ ಇದೆಯಾ? ಇದೆ ಸರ್, ಬಟರ್ ಫ್ರೂಟ್ ಸದ್ಯಕ್ಕಿದೆ. ಇನ್ನು ಎಲ್ಲ ಬಟರ್ ಫ್ರೂಟೇ ಹಾಕ್ತಿದ್ದಾರೆ. ಓಕೆ. ಏನಂತ ಗೊತ್ತಿಲ್ಲ ನಮಗಂತೂ. ಇಷ್ಟವರೆಗೆ 2 ವರ್ಷದಿಂದ ನಾವು ಕಟ್ ಮಾಡಿ ಕೊಡ್ತಾ ಇದ್ದೀವಿ. ನಮಗೆ 100 ರೂಪಾಯಿ ಕಡಿಮೆ ಯಾವತ್ತೂ ಕಡಿಮೆ ಕೊಟ್ಟಿಲ್ಲ ನಾವು. ಅಂದರೆ ಬಟರ್ ಫ್ರೂಟ್ಗೆ ಮುಂದೆ ಭವಿಷ್ಯ ಇದೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇದರಲ್ಲಿ ತುಂಬಾ ರಿಚ್, ಅದು ಸ್ವೀಟ್ ಇಲ್ಲ, ನ್ಯೂಟ್ರಿಷನ್ಸ್ ಇದೆ, ಯಾರು ತಿನ್ನಲ್ಲ. ಅಲ್ಲ, ಸೂಪರ್ ಫುಡ್ ಅಲ್ವಾ ಇದು? ಸೂಪರ್ ಫುಡ್ ಅದು. ಇದ್ರ ಬಗ್ಗೆ ಜನಕ್ಕೆ ಈಗ ಗೊತ್ತಾಗ್ತಾ ಇದೆ. ಹೆಲ್ದಿ ಫ್ಯಾಟ್ ಇರೋಂಥದ್ದು. ಆದರೆ ಜನ ಇದು ಕೀಪಿಂಗ್ ಕ್ವಾಲಿಟಿ ಇಲ್ಲ ಇಂಡಿಯನ್ ವೆರೈಟಿಗೆ. ಓಕೆ. ಒಂದು ಹೈಯೆಸ್ಟ್ ಅಂದರೆ ಒಂದು 4-5 ದಿನ ಆದಮೇಲೆ ಇಡೋಕ್ಕಾಗಲ್ಲ. ಅದೇ ಆಶ್ ವೆರೈಟಿ, ಪಿಕ್ ಮಟನ್ನು, ರೀಡು ಅದೆಲ್ಲ ಒಂದು 20-25 ಡೇಸ್ ಇಡ್ಬೋದು. ಅದನ್ನು ಸ್ವಲ್ಪ ಬೆಳೆಸೋದು ಕಷ್ಟ. ಈಗ ನರ್ಸರಿಯವರೆಲ್ಲ ಬೈ ಫೋರ್ಸ್ ಎಲ್ಲ ಮಾಡಿ ಬೆಳೀತಾರೆ ಅಂತಾರೆ. ಹೌದು. ಎಷ್ಟು ಬೆಳೆದಿದ್ದಾರೆ ಅಂತ ಅವರೇ ತೋರಿಸ್ಬೇಕು, ಎಲ್ಲೆಲ್ಲಿ ಬೆಳೆದಿದ್ದಾರೆ ಅಂತೇಳಿ. ಎಲ್ಲ ಒಂದು 2-3 ಜನ ಫಾರ್ಮರ್ ಬೆಳೆದಿರ್ಬೋದು. ಈಗ ಲಕ್ಷಾಂತರ ಗಿಡ ಮಾರಿದ್ದಾರೆ. ಹೆಚ್ಚು ಕಡಿಮೆ ಒಂದು 8-10 ಲಕ್ಷದ ಗಿಡ ಮೇಲೆ ಮಾರಿದ್ದಾರೆ. ಆಶೆ ಎಲ್ಲಿ ಸಕ್ಸಸ್ ಆಗಿದೆ ಅಂತ ಅವರೇ ತೋರಿಸ್ಬೇಕು. ಓಕೆ. ಅದ್ರ ಬದಲು ನನ್ನ ಅಂದಾಜು ಸೀಡ್ಲಿಂಗ್ ವೆರೈಟಿ ಇದು 70 ಬರಲಿ, 60 ಬರಲಿ, 80 ಬರಲಿ. ಈಗ ನಮ್ಮ ಜನ ಹೆಂಗೆ ಅಂತ ಹೇಳಿದ್ರೆ 300 ರೂಪಾಯಿ ಕೊಟ್ಟಂತೂ ಯಾರೂ ತಗೊಳ್ಳಲ್ಲ. ಅವ್ರಿಗೆ ಕಡಿಮೆ ರೇಟಿಂದೇ ಬೇಕು. ಲಾಸ್ಟ್ ಅವಕಾಡೋದು ಜ್ಯೂಸ್ ಮಾಡ್ತೀವಿ ಏನಂದ್ರೆ ಯಾರು ನೀವೇನು ತಗೊಳ್ಳಲ್ಲ. ಎರಡು ಒಂದೇ ಥರ ಟೇಸ್ಟ್ ಇರುತ್ತೆ. ಒಂದೇ ಥರ ಟೇಸ್ಟ್ ಇರುತ್ತೆ. ಅದೇನಂದರೆ ಇದರಲ್ಲಿ ನಿಮಗೆ ಒಂದು ಸ್ವಲ್ಪ ಬೆಲೆ ಇರುತ್ತೆ. ಇಲ್ಲಿ ಇದು ನೋಡಿ ಸರ್, ವೇಸ್ಟ್ ಡಿಕಂಪೋಸರು ಮತ್ತು ಎರೆಜಲ, ಇದನ್ನೇ ನಾವು ಕೊಡ್ತಾ ಇದ್ದೀವಿ. ಒಂದು 15 ಡೇಸಿಗೆ ಒಂದು ಸತಿ ಕೊಡ್ತೀವಿ. ಏನು ಹಿಂಗೆ ಮ್ಯಾನ್ಯುವಲ್ ಆಗಿ ಕೊಡ್ತೀರಲ್ಲ ವೆಂಚೂರಿ? ಇದರಲ್ಲಿ ಈ ಬಟರ್ ಫ್ರೂಟ್ ತೋಟದ ಜೊತೆಗೆ
ಅಡಿಕೆ ಹಾಕಿದ್ದೀವಿ, ಅಡಿಕೆ ಜೊತೆಗೆ ಕಾಫಿ ಹಾಕಿದ್ದೀವಿ, ಕಾಫಿ ಜೊತೆಗೆ ಪೆಪ್ಪರ್ ಹಾಕ್ಕೊಂಡಿದ್ದೀವಿ. ಈಗ ನಮ್ಮದು ಇದಕ್ಕೆ ನೆಕ್ಸ್ಟು ಇದಕ್ಕೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ವೆನಿಲಾ ಮಾಡ್ಬೋದು, ಇದರಲ್ಲೇ ಟ್ರೈ ಮಾಡೋದು. ಯಾರೋ ಮಂಡ್ಯ ಜಿಲ್ಲೆಯಲ್ಲೂ ನಾನು ನೋಡಿದೆ ಮೊನ್ನೆ, ಯಾರೋ ತುಂಬ ಚೆನ್ನಾಗಿ ವೆನಿಲಾ ಬೆಳೆದಿದ್ದಾರೆ. ಅಟ್ಲೀಸ್ಟ್ ನೀವು ಪೆಪ್ಪರಿಗೆ ಹೋಗ್ಬೋದು, ಇಲ್ಲ ವೆನಿಲಾಗೆ ಹೋಗ್ಬೋದು. ಏನಾದ್ರು ಒಂದು ಡಿಫ್ರೆಂಟ್ ಯಾರು ಬೆಳೆದಿರೋದು ಅಂತಂದು ಮಾಡಬೇಕು. ಇದು ನೋಡಿ ಒಂದು ವೆರೈಟಿ ನಾನು ಕನ್ನಡ ಹೋದಾಗ ತಂದಿದ್ದೆ. ಇದೊಂದು ಪೆಪ್ಪರ್ ವೆರೈಟಿ. ಇದು ಫುಲ್ಲು ಬಂಚ್ ಬಿಡುತ್ತೆ. ಅದೆಲ್ಲ ನೀವು ಕಾಳು ಉದ್ದುದ್ದಕ್ಕೆ ಬಿಡುತ್ತಲ್ಲ, ಇದು ಗೊಂಚಲಾಗಿ ಇಷ್ಟು ದಪ್ಪ ಬಿಡುತ್ತೆ. ಇದು ಅದು ಕಾಳಷ್ಟು ದಪ್ಪ ಇಲ್ಲ, ಇದು ಸ್ವಲ್ಪ ದಪ್ಪ ಸಣ್ಣ ಇದೆ. ಇದೊಂದು ವೆರೈಟಿ ಹೊಸದಾಗಿ ಪ್ರಯೋಗ ಮಾಡ್ತೇನೆ. ಸಕ್ಸಸ್ ಆಯಿತು ಅಂದರೆ ನೆಕ್ಸ್ಟ್ ಮಾಡ್ಬೋದು ಅನ್ನೋದಕ್ಕೆ ತುಂಬ ಬಿಡುತ್ತೆ ಇದರಲ್ಲಿ. ಇಲ್ಲ ವೆನಿಲಾ, ಈ ವೆನಿಲಾ ಒಂದು ಟ್ರೈ ಮಾಡ್ಬೋದು ಸರ್. ಇದೂ ಅಷ್ಟೇ. ಅದು ನಾನು ಹೇಳಿದ್ನಲ್ಲ ಮೊನ್ನೆ, ಯಾವುದೋ ಒಂದು ಮಂಡ್ಯ ಜಿಲ್ಲೆಯಲ್ಲಿ KR ಪೇಟೆಯಲ್ಲಿ ನೋಡಿದೆ. ತುಂಬ ಚೆನ್ನಾಗಿ ವೆನಿಲಾ ಬೆಳೆದಿದ್ದಾರೆ ಯಾರೋ ಒಬ್ಬ ಫಾರ್ಮರು. ಇದು ಡಿಫ್ರೆಂಟಾಗಿ ಗೊತ್ತಿಲ್ಲದಿದ್ದಂಥದ್ದು ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಎಲ್ಲ ಒಬ್ಬ ಏನು ಹಾಕಿದ್ದಾನೆ ಎಲ್ಲದನ್ನು ಅದನ್ನೇ ಮಾಡಿದ್ರೆ ಯಾರಿಗೂ ಲಾಭ ಇಲ್ಲ, ಅವನಿಗೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ. ಡಿಫ್ರೆಂಟಾಗಿರೋದು ಏನಾದ್ರು ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲ ವೆನಿಲಾ ಮಾಡ್ಬೋದು. ನನ್ನ ಹತ್ರ ಹೇಳಿದ್ನಲ್ಲ, ಒಂದು 1800 ಸಿಲ್ವರ್ ಇದೆ ಸುತ್ತ. ಈ ನೋಡಿ ತೋಟ ಸುತ್ತ ಸಿಲ್ವರ್ ಇದೆ. ಹೌದು, ಆ ಸಿಲ್ವರಿಗೆ ಈಗ ಪೆಪ್ಪರು ಪ್ಲಸ್ ವೆನಿಲಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್. ಆಮೇಲೆ ಪೆಪ್ಪರು ಅಷ್ಟೇ. ನಮ್ಮ ಮಲೆನಾಡು ಥರ ಇಲ್ಲಿ ಕಾಯಿಲೆ ಬರಲ್ಲ ಜಾಸ್ತಿ. ಮಲೆನಾಡಲ್ಲಿ ಹೆವಿ ಮಳೆ ಇರುತ್ತೆ, ಹಾಗಾಗಿ ಅಲ್ಲಿ ರೋಗ ಜಾಸ್ತಿ, ಡಿಸೀಸ್ ಜಾಸ್ತಿ. ನಮ್ಮಲ್ಲಿ ರೋಗ ಕಮ್ಮಿ. ನೋಡಿ ಇಲ್ಲಿ ಪೆಪ್ಪರ್ ಇಲ್ಲಿ ಮಾಡಿದ್ದೀವಿ, ಪೆಪ್ಪರ್ ಕೊಟ್ಟಿಲ್ಲ ಇದುವರೆಗೆ, ಏನು ಕೊಟ್ಟಿಲ್ಲ ನೋಡಿ ಸರ್. ಪೆಪ್ಪರ್ ಇದು. ಹಾಂ, ಈ ಥರ ಈಗ ಒಂದು 2,000 ರಿಂದ 3,000 ಪೆಪ್ಪರ್, 2,000 ಬುಕ್ ಮಾಡಿದ್ದೀನಿ. ಇನ್ನೊಂದು 1,000 ಪೆಪ್ಪರ್ ಹಾಕ್ಬಿಟ್ರೆ ಒಂದು 3,000 ಬುಕ್ಕಿಂಗ್ ಆಗುತ್ತೆ, ಬುಕ್ ಮಾಡ್ಬೋದು. ಇನ್ನೊಂದು 2-3 ವರ್ಷಕ್ಕೆ ಒಳ್ಳೆ ಪೆಪ್ಪರಲ್ಲಿ ಇವತ್ತು ಪ್ರೈಸ್ ಜಾಸ್ತಿ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಾರ್ಮರ್ಸಿಗೆ. ಆಮೇಲೆ ಅದೇ ಹೇಳಿದ್ನಲ್ಲ, ಮಲೆನಾಡಿಗೂ ಬಯಲುಸೀಮೆಗೂ ಅಗ್ರಿಕಲ್ಚರ್ಗೆ ತುಂಬ ವ್ಯತ್ಯಾಸ. ನಮ್ಮಲ್ಲಿ ರೋಗ ಕಮ್ಮಿ. ಹಾರ್ಟಿಕಲ್ಚರ್ ಮಾಡಿದ್ರೆ ಸ್ವೀಟ್ ಜಾಸ್ತಿ, ಫ್ರೂಟಲ್ಲಿ ಯಾವುದೇ ಫ್ರೂಟ್ ಮಾಡಿದ್ರು. ಓಕೆ, ಹಾಗಾಗಿ ಆದಷ್ಟು ಇಲ್ಲಿ ನಿಮಗೊಂದು ತೋಟ ನೋಡಿಲ್ಲ, 40 ಎಕರೆಯಲ್ಲಿ ಕಾಫಿ ಎಸ್ಟೇಟ್ ಇದೆ ಇಲ್ಲಿ ಮುಂದೆ, ಯಾರಿಗೂ ಬಿಡಲ್ಲ. ಅವರು ಕರ್ನಾಟಕದಲ್ಲೇ ನಂಬರ್ 1 ಕಾಫಿ ಎಸ್ಟೇಟ್ ಅಂತ ಅವಾರ್ಡ್ ಬಂದಿದೆ ಅವರಿಗೆ. 40 ಎಕರಲ್ಲಿ ಕಾಫಿ, ಪೆಪ್ಪರು, ಅಡಿಕೆ ಇರೋದು ಇಲ್ಲೇ ಇದೆ, ಒಳಗೆ ಬಿಡಲ್ಲ ಅವರು. ನಾವೇನು ಹೇಳ್ತೀವಿ ಅಂದರೆ ಬಯಲುಸೀಮೆಯಲ್ಲಿ ನೀವು ಒಂದೇ ಕ್ರಾಪ್ ಮಾಡೋದಕ್ಕಿಂತ ಮಲ್ಟಿಪಲ್ ಕ್ರಾಪ್ ಮಾಡಿದ್ರೆ ನಿಮಗೆ 100% ಸಕ್ಸಸ್ ಆಗುತ್ತೆ ಅಂತೇಳಿ. ಇಲ್ಲ ನೀವು ನರ್ಸರಿಗೆ ಮೂವ್ ಆಗಿ ಹೋಗ್ಬೋದು, ಇಲ್ಲ ಯಾರೋ ನರ್ಸರಿಗೆ ಸಾಯನ್ ಕೊಟ್ಟು ನೀವು ಮದರ್ ಪ್ಲಾಂಟ್ನ ಕ್ರಿಯೇಟ್ ಮಾಡ್ಕೊತ ಹೋಗ್ಬೋದು. ಆಮೇಲೆ ಬೆಂಗಳೂರು ಹತ್ರ ಇರೋದ್ರಿಂದ, ಮೈಸೂರು ಹತ್ರ ಇರೋದ್ರಿಂದ ಈ ಭಾಗದವರಿಗೆ ನೀವೇನು ಬೆಳೆದ್ರೂ ಮಾರ್ಕೆಟಿಗಂತೂ ಸಮಸ್ಯೆ ಆಗೋಲ್ಲ. ಈಗೆಲ್ಲ 500 ಕಿಲೋಮೀಟ್ರ್ 600 ಕಿಲೋಮೀಟ್ರಿಂದ ಬೆಳೆದವರು ತೊಗೊಂಬಂದು ಇಲ್ಲಿ ಮಾರಬೇಕು ಅಂದರೆ ಕಷ್ಟ ಆಗುತ್ತೆ. ಬೆಂಗಳೂರು ಮೈಸೂರು ಎರಡೂ ಹತ್ರ ಇರೋದ್ರಿಂದ ಮಾರ್ಕೆಟ್ ಅಂತೂ ಸಮಸ್ಯೆ ಆಗೋಲ್ಲ. ನಾನು ಹೇಳಿದ್ನಲ್ಲ, ಈಗ ಮಾರ್ಕೆಟನ್ನು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮ್ಯಾಂಗೋ ಫೆಸ್ಟಿವಲ್ಲು, ವಾಟರ್ ಆಪಲ್ ಫೆಸ್ಟಿವಲ್ಲು, ಬಟರ್ ಫ್ರೂಟ್ ಫೆಸ್ಟಿವಲ್ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ. ಟಿಫನ್ನು, ಬ್ರೇಕ್ಫಾಸ್ಟು, ಲಂಚು ನಾವೇ ಕೊಡ್ತಾ ಇರೋದ್ರಿಂದ ಅವ್ರಿಗೊಂದು ಪಿಕ್ನಿಕ್ ಥರ ಆಗುತ್ತೆ. ಇಲ್ಲೇ ಬಂದು ಕುಯ್ಕೊಂಡು ಹೋಗೋದೊಂದು ಫೆಸಿಲಿಟಿ ಮಾಡಿದ್ದೀವಿ ಈ ಸಿಟಿಯಿಂದ. ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಆಲ್ಮೋಸ್ಟ್ ಆಲ್ ನಾನು ತೊಗೊಂಡೋಗಿ ಮಾರೋದನ್ನು ಒಂದು 20 ರೂಪಾಯಿ ಕಡಿಮೆ ಕೊಟ್ಟು ಅವರೇ ಕುಯ್ಕೊಂಡು, ಯಾವ್ದು ಬೇಕು ವೆರೈಟಿ ಅವರೇ ಕುಯ್ಕೊಂಡು ಒಂದು ತೊಗೊಂಡೋಗೋಂಥ ಒಂದು ಒಳ್ಳೆಯ ಒಂದು ಸ್ಕೀಮ್ನ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.